ವೇಗವಾಗಿ ಸುಯೋಧನ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬವಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಗುರುಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಹೊಡ ಹುಟ್ಟಿದ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ, ನನ್ನ ಪ್ರಾಣ ಮಿತ್ರನಾದ ಅಂಗಾಧಿಪ ಕರ್ಣ. ಸಮರ ಸಿಂಹ, ಸಿಂಹದ ಮರಿ ಸೈಂಧವ, ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಳೆಂಬ ರಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಗುರು ಸಾಮ್ರಾಜ್ಯವನ್ನೇ ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇಂತಹ ಅಪೂರ್ವ ವೀರರತ್ನಗಳು ಈ ಗುರುರಾಜ ಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಮಾವ ಕರ್ಣ ಶಕುನಿ ಹುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಮಾವ ಹುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಕುರುಕುಂಬಿರಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಕುಟ ಮಣಿವರ್ಧನೆಗೆ ದುರೋದರ ನಿಪುಣ ನಿರ್ಜನೇಂದ್ರನಿಗೆ ದಹನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಡೆಯಿಗರೆಯನಗೆ ಸುರಸಿಂಧೂ ತಲೆಯ ಕುರುಬಿಂದ್ಯ ವಿನಯ ಸಹೋದರ ಕರ್ಣ ಮಾವ ಬಲರೆ ಮೆರೆವೆ ಸುಖದಿ ಈ ಧರೆಯ ಬಲರೆ ಬಲರೆ ಬಲು ಸಾಹಸದಿಂದಲೇ ಬಲರೆ ಮೆರೆವೆ ಸುಖದಿ ಸಹೋದರ ಬಲರೆ ಮೆರೆವೆ ಸುಖದಿ ಈ ಧರೆಯ ಬಲರೆ ಬಲರೆ ಬಲು ಸಾಹಸದಿಂದಲೇ ಬಲರೆ ಮೆರೆವೆ ಸುಖದಿ ಕರ್ಣ ವೀರ ಧೀರರೋ ಕಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಮಾವ ವೀರ ಧೀರರೋ ಕಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ತಿರುದದಿ ಧರೆಯ ನೆರೆಯುವೆ ನಾನು ಸಾರ ನಿರುದದಿ ಧರೆಯ ನೆರೆಯುವೆ ನಾನು ಬಲರೆ ಮೆರೆವೆ ಸುಖದಿ ಈ ಧರೆಯ ಬಲರೆ ಬಲರೆ ಬಲು ಸಾಹಸದಿಂದಲೇ ಬಲರೆ ಮೆರೆವೆ ಸುಖದಿ ಕಾರಣ ಭೀಷ್ಮ ದ್ರೋಣ ಕೋರಪಿತ ಸಹಜ ದುಶ್ಯಾಸ ಕರ್ಣರ ಬೆಂಬಲವೆನಗೆ
ಮಾವ ಭೀಷ್ಮ ದ್ರೋಣ ಕುರುಪಿತ ಸಹಜ ದುಶ್ಯಾಸ ಕರ್ಣರ ಬೆಂಬಲವೆನಗೆ ಸಾರಿ ಭುಜಬಲ ಪರಕ್ರಮ ತೋರಿ ಗಣಭುಜ ಬಲವನ್ನು ನಾ ಮೀರಿ ಹಠ ಮಾಡಿ ಹರಿಗಳ ಶಿರವನ್ನು ಕಡೆಯುತ್ತ ಮೆರವೆ ಸಹೋದರ ಹರಿಗಳ ಶಿರವನ್ನು ಕಡೆಯುತ್ತ ಮೆರವೆ ಬಲರ ಮೆರವೆ ಸುಖದಿ ಈದರೆಯ ಬಲರೆ ಬಲರೆ ಬಲು ಸಾಹಸದಿಂದಲೇ ಬಲರ ಮೆರವೆ ಸುಖದಿ ಬಲರ ಮೆರವೆ ಸುಖದಿ ಬಲರ ಮೆರವೆ ಸುಖದಿ ಪಿತಾಮಹರೇ ಪಿತಾಮಹರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ಸಂಧಾನಕ್ಕೆ ಕಳಿಸುತ್ತಿರುವಂತೆ ಎಷ್ಟರ ಮಟ್ಟಿಗೆ ಹೆಚ್ಚಿನ ನೋಡಿದರ ಅವರ ಅಟ್ಟಹಾಸ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ? ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಇಡೀ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನೆಚ್ಚಿಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞ ಕಾರ್ಯಗಳನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಮಿತ್ರ, ಭೀಷ್ಮ ದ್ರೋಣಾದಿಗಳ ಕಣ್ಣದಲ್ಲಿ ಬೆಳೆದ ಅದರ ಚಿಂತೆ ನಮಗೇಕೆ? ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು? ಪುರುಷೋತ್ತಮನೇ ಬರಲಿ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆನಂದ ಗೋಪಾಲು ಪುರುಷೋತ್ತಮನೇ. ಅವನಾರಿಗೆ ಪುರುಷೋತ್ತಮನ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗಣಕ್ಕೂ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರುವುದು? ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ನ್ಯಾಯಕ್ಕೆ ಸರ್ವರು ಅಧೀನರು ಅಲ್ಲದೆ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ಈ ರೀತಿ ವಿಕಲ್ಪವಾಗಿ ಹಾಡುತ್ತಿರುವೆ. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರರ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ಹಾಕು. ಏನವೋ ವಿದುರ, ಮಚ್ಚಬಾಯ ವಿದುರ, ಹೊಚ್ಚನಂತೆ ನೀ ಹೇಗೆ ಬರುವೆ? ಮಚ್ಚಬಾಯಿ ವಿದುರ, ಭಲೆ ಭಲೆ ಹೆಚ್ಚಿಗೆ ಮಾತುಗಳಾಡಿದರೀಗ ವಿದುರ, ಹೆಚ್ಚಿಗೆ ಮಾತುಗಳಾಡಿದರೀಗ ಚಚ್ಚಿಗೆಡುವೆನು ಗಲೆಯೊಳಗೆ, ಚಚ್ಚಿಗೆಡುವೆನು ಗಲೆಯೊಳಗೆ. ಮಚ್ಚಬಾಯ ವಿದುರ, ಹುಚ್ಚನಂತೆ ನೀ ಹೇಗೆ ಹೋದರುವೆ? ಮಚ್ಚಬಾಯ ವಿದುರ, ನಮ್ಮ ಅಣ್ಣನ ಆಜ್ಞಾಸಾರವಾಗಿ ಕೂಡಲೇ ಈ ಸಭೆದು ಹೊರಟು ಹೋಗು, ಇಲ್ಲವಾದರೆ ಅನರ್ಥವಾಗುವುದು, ಎಚ್ಚರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು.
ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಕೇಳು, ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮಸೇನನ್ನು ಮಾಡಿದ್ದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರದರ್ಶಿಸುವಾಗ ಅದನ್ನು ತಡೆದು ಆಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ಇನ್ನು ಈ ಬಿಲ್ಲಿನಿಂದಾಗುವ ಪ್ರಯೋಜನವೇನು? ಈಗ ನಿನ್ನ ಎದುರಿನಲ್ಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಮಿತ್ರ. ಪೂಜ್ಯರಾದ ವಿದುರನನ್ನು ಅಪಾಯಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ ಮಹಾರಾಜ. ಕಾರಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯಾ? ಆ ದುರದು ಪಾರ್ಥನ ಶಿರವಂ ಕಡಿದು ದುರದು ಪಾರ್ಥನ ಶಿರವಂ ಕಡಿದು ಧರಣಿ ಗುರುಳು ಬೆನೆನುತ ಸಬದವನಾಂತು ಮಹೇಶ್ವರ ಕುವರನು ಮೆಚ್ಚಿಸಿ ಪರಚಾಪವನಂತು ನಿನಗೆ ಸರಿ ಸಮನಾರಿಯರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದ್ದೇನಿದೆ? ಇರಲಿ, ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈಗ ಸಿದ್ಧವಾಗಿರುವುದು ಅಗ್ರಜ.
ಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಇದೇನು ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಹೇ ದುರ್ಯೋಧನನು ಎಷ್ಟೊಂದು ದುರಾಂಕಾರದಿಂದ ಮೆರೆತಿರಲ್ಲ, ಮೆರೆಯಲಿ. ಈ ಭೂತಾಯಿಯನ್ನು ನನ್ನ ಬಾಧದಿಂದ ಮೆಟ್ಟಿ ಆತನಾಗಿ ನನಗೆ ನಮಸ್ಕರಿಸುವಂತೆ ಮಾಡಿದನು. ಜಾಗರೀತರಾಗ ನನ್ನ ಯೋಗಮಾಯಿ. ದುರ್ಯೋಧನ, ಭೂಪಾಲಕನಾದ ನೀನು ಈ ಗೋಪಾಲನ ಪಾದಗಳನ್ನು ಬಿಟ್ಟು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂದೇವಿ ಎಂದು ತಿಳಿ. ನಿನಗಲ್ಲ ಕೃಷ್ಣ, ನಿನಗಲ್ಲ. ದೂತನಾಗಿ ಬಂದಿರುವೆ. ದೂತರನ್ನು ಸತ್ಕರಿಸುವುದು ನಮ್ಮ ರಾಜಧರ್ಮ. ಇರೋ ಕೃಷ್ಣ, ಈ ಪೀಠದಲ್ಲಿ ಕುಳಿತುಕೋ. ಆಗಲಿ, ಬಹಳ ಸಂತೋಷ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇದ್ದರೇನು, ಇದ್ದೇ ಇದೆ. ಕೃಷ್ಣ, ನನ್ನ ಅರಮನೆ ವೈಭವವನ್ನು ನೋಡಿದ ಬಳಿಕ ನೀನು ಬಂದ ಸಮಾಚಾರವನ್ನು ತಿಳಿಸುವೆ ಅಂತೆ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ರಾಜ ನರ್ತಕಿಯರನ್ನು ಬರಮಾಡು. ಯಾರಲ್ಲಿ? ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ, ಧೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ, ಧೀರ ಕರುನಾಡ ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ನನ್ನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಕೌರವೇಶ್ವರ, ಕೌರವೇಶ್ವರ, ಕೌರವ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ,
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಫಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಬಲೆ ನರ್ತಕಿಯರೇ, ಈ ಜಗಮಲ್ಲ ಹೇ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡ ಕುರುಭೂಪ ರಾಜೇಶ್ವರ ಬಲೆ ನರ್ತಕಿಯರೇ. ಬಲೆ ನರ್ತಕಿಯರೇ, ಅವರು ನಮ್ಮ ವೈಭವವನ್ನು ಬಲೆ ನರ್ತಕಿಯರೇ. ನೀಲವರ್ಣದಾರಿ ಈ ಚೆಲುವ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ನಲಿವ ಹರಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಈ ಮುರಾರಿ ನರ್ತಕಿಯರೇ, ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು ಬಲೆ ಭೀಮನಿ- ನರ್ತಕಿಯರೇ, ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಬಲೆ ನರ್ತಕಿಯರೇ, ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಯರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುನಾಡ ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಕೃಷ್ಣ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಕೃಷ್ಣ, ನನ್ನ ಅರಮನೆ ವೈಭವವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ಸಮಾಚಾರವನ್ನು ಈ ಸಭೆಗೆ ತಿಳಿಸು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ,
ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಿ ಅವಸ್ಥೆಯು ಎಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಗಮನಿಸಿ ಇರಬೇಕು. ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳು ತ್ಯಜಿಸಿ ತೀರ್ಪು ನೀಡಬೇಕು. ಆ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳೆಲ್ಲ ನೀವೇ ಕಾರಣರಾಗುವಿರಿ. ಹೇ ಪವಿತ್ರವಾದ ಕುರುಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಕ್ಷಯದಿಂದ ಆ ಮಾತೃಭೂಮಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುವುದಲ್ಲದೆ ನೀವು ಅವರ ಮೇಲೆ ಬಾಲಲು ನೀಡುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುವಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗುಹಾದಾನ, ಕಪಟದ್ಯೂತ ಇವೆಲ್ಲರಿಗೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಇನ್ನು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಅವರು ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಂದರ್ಭವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿ ಸ್ವತಂತ್ರರ್ಯಾರೋ? ಭರತ ಭೂಮಿ ಸ್ವತಂತ್ರರ ಗುಣಾಚಾರ್ಯರೇ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟವ ಹಟ್ಟ ಹರಸ ಕುಲ ಧರ್ಮ ನಸಿದಿದೆ, ಹರಸ ಕುಲ ಧರ್ಮ ನಸಿದಿದೆ ಮಹಾರಾಯ. ಧರಣಿ ಆಳಿದವರೆಲ್ಲ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕ ನಲ್ಲವಯ್ಯ. ಭರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಮಾನರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸಮಭಾಗವನಿತ್ತು ಸುಖದಿ ಬಾಳಿ ಸುಯೋಧನ. ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನು ಸೇರಿಸ್ತೇನೆ. ಮುಂದಿನ ವಿಚಾರಗಳು, ಕರ್ತವ್ಯಗಳು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು. ಏತಕ್ಕೆ ಅನುಜವ ಬಂದ ಏತಕ್ಕೆ ಅನುಜವ
ಬರುವುದಿರಲ್ಲವೇ? ನಿಮ್ಮಲ್ಲಿ ಈ ದುರಭಿಮಾನ ಯಾಕೆ? ಈ ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಯಾರು? ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಸೇರಿಸಿದರೆ ಸುಖದಿಂದ ಬಾಳು. ಏ ಅಭಿಮತ. ದುರ್ಯೋಧನ. ಹೌದು ದುರ್ಯೋಧನ. ಯಾರು? ಓ ದಾಸಿಪುತ್ರ ವಿದುರ, ನನಗೆ ಉಪದೇಶ ಮಾಡುವರಲ್ಲಿ ನೀವೊಬ್ಬರು. ನಡೆಯಲಿ ನಿಮ್ಮ ಈ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯಾರೋಧನವೇ. ನಿನ್ನಂಥವ್ರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ, ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಸದುಪದೇಶವು ನಿನಗೆ ಕೇಳುವುದಿಲ್ಲ. ನಿನ್ನ ಪಿತಾಮಹನಾದ ಭೀಷ್ಮನು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವುದಕ್ಕಿಂತ ನಾನು ಹೆಚ್ಚಿಗೆ ಏನನ್ನು ಹೇಳಲಾರೆನು. ಈಗ ಸಂಧಿಗೆ ಸುಸಜ್ಜಿತವಾದ ಸಮಯ. ಹಠದಿಂದ ಅದನ್ನು ಹಾಳು ಮಾಡಿಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ಸ್ವಲ್ಪ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಪಾಂಡವರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನು ಹೇಳಿದಿರಿ. ಕೃಷ್ಣ, ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಗ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆವೆಲ್ಲ ಕೇಳು. ಈ ದುರ್ಯೋಧನನನ್ನು ಸದೆಬಡಿಯಬೇಕೆಂದಲ್ಲವೇ ಆರಿದ ಪಾರ್ಥ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನಮ್ಮ ವೀರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆರಿದ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆರಿದ ಪಾಂಡವರು. ಅದು ದುಸ್ಸಾವಾಸ. ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಮಾತ್ರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು ಕೃಷ್ಣ, ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನಾವು ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಕಡಿದು ಬರುವನು ಪಡ ನೀಚರ ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ ಹೇಳಿ ಪಾಂಡವರ ಮಂಡೆಯ ಪಿಡಿದು ಕೃಷ್ಣ, ಹೇಳಿ ಪಾಂಡವರ ಮಂಡೆಯ ಪಿಡಿದು ಚಂಡನಾಡುವೆ ಕ್ಷಣದೊಳಗೆ, ಚಂಡನಾಡುವೆ ಕ್ಷಣದೊಳಗೆ ಕಡಿದು ಬರುವೆನು ಪಡ ನೀಚರ ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡುವ ಗಂಡುಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧ. ಹೋಗು, ಸಮರವೇ ಸಿದ್ಧ. ಭಲೆ ಭಲೆ ಸಹೋದರ.
ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಬಲೆ ಬಲೆ ಸೈನ್ಯ ಯಕ್ಷ ಕಿನ್ನರ ಗರುಡ ಕೇಶರ, ಯಕ್ಷ ಕಿನ್ನರ ಗರುಡ ಕೇಶರ, ಪಕ್ಷೆ ಗಂಧರ್ವೋದೆಗಳು ಗಡಗಡಲೇ ನಡುಗಿಸುವೆ, ಗಡಗಡಲೇ ನಡುಗಿಸುವೆ. ಬ್ರಹ್ಮಾಂಡವು ನಡುಗುವುದೇಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ. ದುರ್ಯೋಧನ ಬಲೆ ಬಲೆ ಶ್ರೇಷ್ಠನ ಮಾತಿಗೆ ಮರಳಾಗಬೇಡ, ಸಂಧಾನಕ್ಕೆ ಒಪ್ಪಬೇಡ, ಸಮರವೇ ನುಡಿದು ಹೋಗಲಿ. ಕೃಷ್ಣ, ಈ ಮಾತು ನಿನಗೂ ಜ್ಞಾಪಕದಲ್ಲಿರಲಿ. ಎಚ್ಚರ ಎಚ್ಚರ ಎಚ್ಚರ. ಬಲೆ ಬಲೆ ಸೈನ್ಯ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಯೋಧರಿಗಲ್ಲ. ಕೃಷ್ಣ, ನೀನು ಸಹ ಇವರಂತೆಯೇ ಮಾತನಾಡುವಿಯ. ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುತ್ತಿವ. ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮದ ಗುಡಿಗಳನ್ನು ನೀನು ಹಾಡುತ್ತಿರುವೆಯ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಬಲೆ ಬಲೆ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದರೂ ಏಕೆ ದಾತನಾದೋ, ಹಿತವಾ ಬಯಸಿ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ. ವೀರ ಸಮರ ಬಲೆ ಬಲೆ ಗರುಡ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ. ಪಾಂಡುತನಯರು ದುರದೊಳು ಸೆಣಸದೆ ಪಾಂಡುತನಯರು ದುರದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳುಹಿಹರೆ. ಸಂಧಿಯ ನಾಟಕ ಆಡಲಿಂದು ಕಳುಹಿಹರೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ. ಅಡ್ಡವಂತರು ನಾವು ದಿಟವಿದು ತಿಳಿನೆ
ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಬಿಟವಿದು ತಿಳಿವಿ ಹಠವಂತರು ನಾವು ಬಿಟವಿದು ತಿಳಿವಿ ದುರಾದಳು ಪಾತನ ಸ್ಥಿರ ಕಡಿದಿಡುವೆ ದುರಾದಳು ಪಾತನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಕೃಷ್ಣ ಕರ್ಣ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಆ ಅರ್ಜುನ ಮೇಲೆ ಅಗೆತಿರುವ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ಸಹ ರುಚಿಸುವುದಿಲ್ಲ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಒಲೆ ಒಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಯಾದವ ಗೃಹಿಣಿಯ ಕಂಠವೇ ಬಿಗಿದಂತಾಯಿತು. ಮೇಲೆ ಮೀರಿತ್ತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳಿದ್ರು ಯೋಧನ. ಭಾರತ ಭೂಮಿ ಜೈತಿ ದುರದ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸಿದರೈ. ಭಾರತ ಭೂಮಿ ಜೈತಿ ದುರದ ಜೈತಿ ದುರದ ಕರೆಸಿಗಲಿ ಅನುಜಾತರ ಕರೆಸಿಗಲಿ ಅನುಜಾತರ ತರೈ ನೆತ್ತು ಜಾತಿ ಪಡೆ ಸುಖಿಯಾಗುವೀರ. ತರೈ ನೆತ್ತು ಜಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗೆ ನಿಂತೈರಣಯಂತಾಳೈ. ವೈರವನೆ ನೀಗೆ ನಿಂತೈರಣಯಂತಾಳೈ. ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರ ಗುಣ ನಡೆಸಿ. ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರ ಗುಣ ನಡೆಸಿ. ವರೆಯೇದರೆಯ ಭಾರತ ಭೂಮಿ ಜಯಂತಿ ದುರದ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸಿದರೈ. ಭಾರತ ಭೂಮಿ ಜಯಂತಿ ದುರದ ಜೈತಿ ದುರದ. ದುರ್ಯೋಧನ, ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನು ಆಶಗಬೇಡ. ದುರ್ಯೋಧನ, ಹೀ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ನಾಶ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ. ಸ್ವಲ್ಪ ಪ್ರಯತ್ನದ ಮಹಾಫಲವನ್ನೇ ಹೊಂದಿವೆ. ಮಿತ್ರರು ಮುಳುಕಿದ ಗಾತರಾಗಿ ನಿನ್ನನ್ನು ಆಲಂಗಿಸುವರು. ಶತ್ರುಗಳು
ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಪಾಂಡುನಂದನೊಡನೆ ಸಮಾನ ಭಾವಚಿತ್ತರಾಗಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಆದರ್ಶ ನರಪತಿ ಎಂದು ಹೊಗಳುವರು. ದಾನವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾವ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿಂದು ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರರಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನೇ ಹೊಂದಿರುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳು ಏನೆಂದು ಹೇಳಬಲ್ಲೆಯ? ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ಜೊತೆ ಕೆಳೆದನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಬೆ ಕರೆಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಧೂಮಕೇತುವಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು. ಗುರು ಹಿರಿಯರಲ್ಲಿ ನೀನು ಜಗನ್ಯವಾದ ರಾಕ್ಷಸಿಯ ರೂಪವನ್ನೇ ತೋರಿಸಿದೆ. ವಾರಣಾವತಾರ ಹರಗಿನ ಮನೆ, ಏಕಚಕ್ರನಲ್ಲಿ ಕುಂತಿಗಾದವಂಗ, ಸರ್ಪಬಂಧನ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ತೊಡಗಿರುವ ನಿನಗೆ ಶ್ರೇಯಸ್ಸು ಕೀರ್ತಿ ಎಂದಿಗೂ ಲಭಿಸಲಾಗದು. ಕೆಟ್ಟರು ಸರಿಯೇ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸದಿ ಪಾಂಚಾಲಿ. ಅಂದೇ ಕೊಟ್ಟೆನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕಿರದು ನಿಂತರು ಸರಿ. ಕಲಿಹಂಸದಿಂದ ನಿರ್ಮಿತವಾದ ಈ ಗುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಓಡರು ಸರಿ. ಆಸ್ತಿನಾವಧಿಯ ಚಕ್ರೇಶ್ವರನಾದ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿಗೆ ರಾಜ್ಯವ. ಹೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿಗೆ ರಾಜ್ಯವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನ. ಕೃಷ್ಣ, ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಕೊಡುವುದಿಲ್ಲವ ರಾಜ್ಯವ. ನಡೆಯ ಮಾತಿದ್ದು ರಾಜ್ಯಗೊಳ್ಳಿನ. ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಆ ಪಾಂಡುನಂದನರು ಎನ್ನೊಡನೆ ಯುದ್ಧ ಮಾಡಿ. ಕೃಷ್ಣ, ಪಾಂಡುನಂದನರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ. ಕೃಷ್ಣ, ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ. ಕೊಡುವುದಿಲ್ಲವ ರಾಜ್ಯವ. ನಡೆಗ ಮಾತಿಗೂ ದುರಂತಗೊಳ್ಳುವ. ಕೊಡುವುದಿಲ್ಲವ ರಾಜ್ಯವ. ಕೊಡುವುದಿಲ್ಲವ ರಾಜ್ಯವ. ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದದಲ್ಲಿ, ರಥಿಕರ ವೀರ ಘೋಷದಲ್ಲಿ,
ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಛಲತೊಟ್ಟು ಮಾಡುವೆನು ಯುದ್ಧ ಖಡಕ್ಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಅಣಿಗೊಳಿಸುವಂತೆ ಆಳಿನ ಪಾಂಡವರಿಗೆ ತಿಳಿಸಿಬಿಡು. ಅಗ್ರಜ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ, ನಡೆ ಹೋಗೋಣ. ಹಳೇ ದುರ್ಯೋಧನ, ಕತಿ ಬೇಡೈತು ಯೋಧನನೆ ತೋರಿದ ಕೃಷ್ಣನು ಶೈರಣೆ ಶೈರಣೆ. ಅದಕ್ಕಿಂತ ಬಗಲುವೆ, ಅದೇ ಮಾತ ಬಗಲುವೆ. ಕೃಷ್ಣ ಯೋಧನ, ಅದಕ್ಕಿಂತ ಬಗಲುವೆ, ಅದೇ ಮಾತ ಬಗಲುವೆ. ಕುಲಹೀನ ಕುಲವ ಮರಕೆಯ ಕುಲಗಳು ನಡೆಯದೆ ನೆಡುವೆನೆ. ಕಥನ ತೊಡು ನಿನ್ನ ಮನವ ಮುರಿವ, ಕಥನ ತೊಡು ನಿನ್ನ ಮನವ ಮುರಿವ. ಸೈರಿದ ಬಲ್ಲವರ ದುರ್ಯೋಧನ, ಸೈರಿದ ಬಲ್ಲವರ. ಸಾರು ನಾ ಸೈಸೆ ನಿನ್ನ ಮೋಸ. ಕೃಷ್ಣ ಸಾರು ನಾ ಸೈಸೆ ನಿನ್ನ ಮೋಸ. ಸೈರಿದ ಬಲ್ಲವರ ಇದ, ಸೈರಿದ ಬಲ್ಲವರ, ಸೈರಿದ ಬಲ್ಲವರ. ಪರಮ ಪುರುಷ ಬೆಳೆದ ಬಿರುದನು ಅಡವಿಯ ಅಡಗಿವೆ ಕೆಡುಗನೆ. ಕೃಷ್ಣ ಪರಮ ಪುರುಷ ಬೆಳೆದ ಬಿರುದನು ಅಡವಿಯ ಅಡಗಿವೆ ಕೆಡುಗನೆ. ಕತಿ ಬೇಡೈತು ಯೋಧನೆ ತೋರಿಯ ಕವಿಯಳು ಶೈರಣೆ 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 ಶೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯೊಂದನ್ನು ಇಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂಬುದಾಗಿ? ಅದನ್ನು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ. ಸಾರ್ವಭೌಮ, ನೀನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಸೋದರ ಮಾವನವರು ನನಗಾಗಲೇ ಉತ್ತಮ ಸಲಹೆಯನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರ್ತದೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಗಾತನಾಗಿಯೇ ಸ್ವೀಕರಿಸುತ್ತೇನೆ. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳ ಉರಿ ಬಿಸಿಲಿನ ತಾಪಕ್ಕೆ, ಇನ್ನೊಂದು ಉರಿ ಬಿಸಿಲಿನ ತಾಪಕ್ಕೆ ಶತನದಿಯು ಬತ್ತುವುದೇ. ಗರ್ಜನೆಗೆ ಏಸರಿಯು ಹಂಜುವುದೇ. ಬಿರುಗಾಳಿಯ ರಭಸಕ್ಕೆ ಗಿರಿಯು ಚಲಿಸುವುದೇ. ನಡೆಸಿರುವ ಚಕ್ರವಂಬಿಳೆ ಇನ್ನಂತ ಶತಕೋಟಿ ದುರ್ಯೋಧನರು ಭೂಮಿಯುರುವರು ಮರುಳೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಿಂಬಿಸಿರ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ನನ್ನನ್ನು ಬಂಧಿಸಿ ಜಾಗರಿತರಾಗ ನನ್ನ ಯೋಗಮಾಯೆ. ಇಳೀರಿ, ಇಳೀರಿ ಕೃಷ್ಣನನ್ನ.